ಬುದ್ಧಿವಂತಿಕೆ ಅಂದರೆ ಕೇವಲ ಓದು, ಪದವಿ ಅಲ್ಲ. ಭಾವನೆಗಳನ್ನು ಹೇಗೆ ನಿಭಾಯಿಸುತ್ತೇವೆ ಅದೇ ನಿಜವಾದ ಬುದ್ಧಿವಂತಿಕೆ. ಭಾವನಾತ್ಮಕ ಬುದ್ಧಿವಂತಿಕೆ ಇರುವವರು ಜೀವನದಲ್ಲೂ ಸಂಬಂಧಗಳಲ್ಲೂ ಮುಂದಿರುತ್ತಾರೆ. ನಿಮ್ಮ ಭಾವನೆಗಳನ್ನು ಗುರುತಿಸಿ. ಕೋಪ, ದುಃಖ, ಭಯ, ಸಂತೋಷ. ಮೊದಲು ಅವನ್ನು ಒಪ್ಪಿಕೊಳ್ಳಿ. ಒಪ್ಪಿಕೊಂಡ ಭಾವನೆ ನಿಮ್ಮನ್ನು ನಿಯಂತ್ರಿಸದು. ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಭಾವನೆ ಕ್ಷಣದಲ್ಲಿ ಮಾತನಾಡಿದರೆ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ. ಸ್ವಲ್ಪ ವಿರಾಮ ಅತಿದೊಡ್ಡ ರಕ್ಷಣೆ. ಎಲ್ಲರ ಭಾವನೆ ನಿಮ್ಮ ಜವಾಬ್ದಾರಿಯಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಮನಃಶಾಂತಿ ಕಳೆದುಕೊಳ್ಳಬೇಡಿ. ನಿಮ್ಮ ಮಿತಿ ನಿಮ್ಮ ಹೊಣೆ. ಮಾತಿಗಿಂತ ಧ್ವನಿ ಮುಖ್ಯ. ಏನು ಹೇಳ್ತಿರೋದಕ್ಕಿಂತ ಹೇಗೆ ಹೇಳ್ತಿರೋ ಭಾವನೆ ತಲುಪುತ್ತದೆ. ಶಾಂತ ಧ್ವನಿ ಸಮಸ್ಯೆ ಕರಗಿಸುತ್ತದೆ. ಕೇಳುವುದು ದೊಡ್ಡ ಶಕ್ತಿ. ಮಾತನಾಡದೆ ನಿಜವಾಗಿ ಕೇಳುವವರು ಅಲ್ಪ. ಕೇಳುವಿಕೆ ಸಂಬಂಧಗಳನ್ನು ಉಳಿಸುತ್ತದೆ. ಕೋಪವನ್ನು ಒತ್ತಡವಾಗಿಸಬೇಡಿ. ಕೋಪ ಒತ್ತಿ ಹಿಡಿದರೆ ಒತ್ತಡವಾಗಿ ಹೊರಬರುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹೇಳಿ. ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಿ. ಎಲ್ಲರೂ ತಪ್ಪು ಮಾಡುತ್ತಾರೆ. ನಿಮ್ಮ ತಪ್ಪಿಗೆ ನಿಮ್ಮನ್ನೇ ಶಿಕ್ಷಿಸಿಕೊಳ್ಳಬೇಡಿ. ಪಾಠ ಕಲಿತು ಮುಂದುವರಿಯಿರಿ. ಭಾವನೆಗಳ ಮೇಲೆ ಗಮನ ಇಡಿ, ಘಟನೆ ಮೇಲಲ್ಲ. ಘಟನೆ ಒಂದೇ, ಅದಕ್ಕೆ ನೀವು ಕೊಡುವ ಅರ್ಥವೇ ನಿಮ್ಮ ಮನಸ್ಥಿತಿ. ಅರ್ಥ ಬದಲಿಸಿದರೆ ಭಾವನೆ ಬದಲಾಗುತ್ತದೆ. ಶಾಂತವಾಗಿರುವುದು ದುರ್ಬಲತೆ ಅಲ್ಲ. ಶಾಂತಿ ಅಂದರೆ ಭಯವಲ್ಲ, ಅದು ಒಳಗಿನ ಶಕ್ತಿ. ಭಾವನಾತ್ಮಕ ಬುದ್ಧಿವಂತಿಕೆ ಅಭ್ಯಾಸ. ಇದು ಜನ್ಮದಿಂದಲ್ಲ, ಪ್ರತಿದಿನದ ಜಾಗೃತಿಯಿಂದ ಬರುತ್ತದೆ. ಅಭ್ಯಾಸವೇ ಪರಿಪಕ್ವತೆ. ನಿಮ್ಮ ಭಾವನೆಗಳನ್ನು ನೀವು ನಿಯಂತ್ರಿಸಿದರೆ ಜೀವನ ನಿಮ್ಮ ನಿಯಂತ್ರಣದಲ್ಲಿ.